ತಾಯಿ ಶಬ್ದಗಳಿಗೆ ನಿಲುಕದವಳು, ವರ್ಣನೆಗೆ ಸಿಲುಕದವಳು. ಆಕೆ ಅಗಾಧ ಶರದಿ, ಮಗುವಿನ ಜನನಕ್ಕಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಡುವವಳು, ತನ್ನವರಿಗಾಗಿ ತನ್ನನ್ನೇ ಸವೆಸುವವಳು. ಇಂತಹ ತಾಯಿಗೆ ಪ್ರಸೂತಿಯ ಸಂದರ್ಭದಲ್ಲಿ ಶಕ್ತಿಯಾಗಿ ನಿಂತು ಅವರ ಹಾರೈಕೆ ಮಾಡುವವರು ನಮ್ಮ ಇಂದಿನ ಸಾಧಕಿ. ಆಧುನಿಕ ಯುಗದಲ್ಲಿ ವೈದ್ಯಕೀಯ ಕ್ಷೇತ್ರ ಅದೆಷ್ಟೇ ಮುಂದುವರೆದರೂ ಪ್ರಸೂತಿಯ ವಿಷಯಕ್ಕೆ ಬಂದಾಗ ತಾಯಿಯಂದಿರಿಗೆ ಭಯ ಕಾಡುವುದು ಸಾಮಾನ್ಯ. ಇಂತಹ ಕಾಲಘಟ್ಟದಲ್ಲಿ 35 ವರ್ಷಗಳ ಕಾಲ ಸೂಲಗಿತ್ತಿಯಾಗಿ ಕೆಲಸ ಮಾಡಿ ತಾಯಿಯರ ಮೊಗದಲ್ಲಿ ನಗು ಮೂಡಿಸಿದ ಎಲೆಮರೆಯ ಕಾಯಿ ವೆಂಕಮ್ಮ. ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾಗಿ ವೈದ್ಯರು ಮತ್ತು ವೈದ್ಯಕೀಯ ವ್ಯವಸ್ಥೆಗಳು ಲಭ್ಯವಿಲ್ಲದ ಕಾಲದಲ್ಲಿ ತನ್ನ ತಾಯಿಯಿಂದ ಬಳುವಳಿಯಾಗಿ ಬಂದ ಸೂಲಗಿತ್ತಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 2500ಕ್ಕೂ ಹೆಚ್ಚಿನ ಹೆರಿಗೆ ಮಾಡಿಸಿದ ವೆಂಕಮ್ಮನ ಕಾರ್ಯಶೈಲಿ ಯಾವುದೇ ವೈದ್ಯರಿಗಿಂತ ಕಡಿಮೆ ಇಲ್ಲ. ಸುಮಾರು 40 ವರ್ಷಗಳ ಹಿಂದೆ ಸೂಲಗಿತ್ತಿಯಾಗಿ ಸೇವೆಯನ್ನು ಪ್ರಾರಂಭಿಸಿದ ವೆಂಕಮ್ಮ ಅದೆಷ್ಟೋ ಪುಟ್ಟ ಕಂದಮ್ಮಗಳನ್ನು ಈ ಭೂಮಿಗೆ ತರಲು ತಾಯಂದಿರಲ್ಲಿ ಧೈರ್ಯ ತುಂಬಿದ ವೆಂಕಮ್ಮ ಪ್ರಸೂತಿಯ ವಿಚಾರದಲ್ಲಿ ಅನುಭವದ ಕಣಜವಾಗಿದ್ದಾರೆ. ಪುತ್ತೂರಿನ ಒಳಮೊಗ್ರು ಗ್ರಾಮದ ಕುಂಬ್ರದಲ್ಲಿರುವ ವೆಂಕಮ್ಮ ಪುತ್ತೂರಿನ ಮಹಾಲಿಂಗೇಶ್ವರನನ್ನು ಮನಸ ಸ್ಮರಿಸಿ ಪ್ರಸೂತಿ ಗೃಹಕ್ಕೆ ಹೋದರೆಂದರೆ ಗರ್ಭಿಣಿಯರು ನಿರಾಳರಾಗುತ್ತಾರೆ. ತಾಯಿಯಿಂದ ಕಲಿತ ಈ ವಿದ್ಯೆಯಲ್ಲಿ ಸರಿಯಾಗಿ ಹಿಡಿತವಿರುವ ಇವರು ಇದ್ದರೆ ವೈದ್ಯರ ಅವಶ್ಯಕತೆಯೇ ಇರುವುದಿಲ್ಲ. ಗರ್ಭಿಣಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಪ್ರಸೂತಿ ಮಾಡಿಸುವ ಇವರು ನಿರ್ವಹಿಸಿದ ಸೇವೆಯಲ್ಲಿ ಧನಾತ್ಮಕ ಫಲಿತಾಂಶವೇ ಸಿಗುತ್ತದೆ. ವರ್ಷಗಳಿಂದ ಸೂಲಗಿತ್ತಿಯಾಗಿ ಕೆಲಸ ಮಾಡಿದ ಇವರು ದಿನಕ್ಕೆ 4 ಹೆರಿಗೆ ಮಾಡಿಸಿದ್ದೂ ಇದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೂಲಗಿತ್ತಿ ಸೇವೆಯನ್ನು ಮಾಡುವ ವೆಂಕಮ್ಮ ಗ್ರಾಮೀಣ ತುಳುವಿನಲ್ಲಿ ಮಾತನಾಡ ಹೊರಟರೆ ಜಾನಪದ ಸಂಸ್ಕೃತಿಯ ಬಗ್ಗೆ ಯಥೇಚ್ಛವಾಗಿ ಮಾತನಾಡುತ್ತಾರೆ. ತುಳು ಜಾನಪದ ಸಾಹಿತ್ಯದ ನುಡಿಗಟ್ಟು ಗಾದೆಗಳನ್ನು ನಿರರ್ಗಳವಾಗಿ ಹೇಳುವ ಇವರು ಸಂಸ್ಕೃತಿಯ ರಾಯಭಾರಿಯಂತೆ ವಾಸವಾಗುತ್ತಾರೆ. ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಅನುಭವವಿರುವ ಇವರು ತೋಟ ಗದ್ದೆ ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ. ಇಳಿವಯಸ್ಸಿನಲ್ಲೂ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವ ಇವರ ಸಮಾಜ ಸೇವೆ ಗಣನೆಗೆ ತೆಗೆದುಕೊಳ್ಳಲೇಬೇಕು. ಇಂದು ವೈದ್ಯಕೀಯ ವ್ಯವಸ್ಥೆಗಳು ಉತ್ತಮವಾಗಿವೆ, ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿದೆ. ಆದರೂ ಎಲ್ಲೋ ಒಂದು ಕಡೆ ಸಂಬಂಧಪಟ್ಟವರ ನಿರ್ಲಕ್ಷ್ಯದಿಂದ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಹಾನಿಯಾಗುವುದನ್ನು ಕಾಣುತ್ತೇವೆ. ಆದರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಅಪಾಯಕಾರಿ ಅಥವಾ ಅಡ್ಡ ಪರಿಣಾಮ ಬೀರುವ ಔಷಧಿಗಳಿಲ್ಲದೆ 2500ಕ್ಕೂ ಹೆಚ್ಚಿನ ತಾಯಿಯಂದಿರ ಮುಖದಲ್ಲಿ ನಗು ಮೂಡಿಸಿದ ಅವರ ಮಡಿಲಿಗೆ ಕಂದಮ್ಮಗಳನ್ನು ಒಪ್ಪಿಸಿರುವ ವೆಂಕಮ್ಮ ಈ ಹೈಟೆಕ್ ಯುಗದಲ್ಲೂ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರಿಗೆ ವಿವೇಕಚೇತನ 2024 ವಿಶೇಷ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಈ ವೇದಿಕೆ ಹೆಮ್ಮೆ ಪಡುತ್ತಿದೆ.